ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಹಳ್ಳಿ ಸವರುಚಿ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ಬೆಳಗ್ಗೆ ವ್ಲಾಗನ್ನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಇವತ್ತಿನ ದಿನಚರಿ ಎಲ್ಲ ಆಗುತ್ತೆ ಅಂತಂದ್ಬಿಟ್ಟು ನೋಡ್ಕೊಂಡು ಬರೋಣ. ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ವೀಡಿಯೋ ನೋಡಿ. ಶನಿವಾರ ಅಂತ ಇವತ್ತು ಯಾವತ್ತು ಇರ್ಲದು ಶನಿವಾರ ಇವತ್ತಾ ನಿನಗೆ? ಶನಿವಾರ ಅಂತ 5 ಗಂಟೆಗೆ ಎದ್ದು ಮುಂದ್ರ ನೀರು ಹೋಗ್ಯ ನೋಡು. ಬೆಳಗ್ಗಿನ ಬಿಟ್ಟನ ಮತ್ತ ಒಳ್ಳೆ ವಿಷಯ. ಶನಿವಾರ ಎದ್ದಾಳ ಅಂತ ಇದ್ದಾಳೆ.
ಅಲಾರಾಮ್ ಇಟ್ಟು ಇಟ್ಟು ಮಕ್ಕಂಡಳ ಆಕಿ ಅಲಾರಾಮ್ ಇಟ್ಟು ಮಕ್ಕಂಡಳ ಒಬ್ಬ ಸ್ನೇಹಿತರೆ ಹೊರಗಡೆ ಎಲ್ಲ ಕ್ಲೀನಾಗಿ ಕಸ ಅಂದ್ಕೊಂಡು ನೀರು ಜಳ ಕೊಟ್ಟು ರಂಗೋಲಿ ಹಾಕಿ ಬಾಗಿಲು ಹೊಸ್ಲೆಲ್ಲ ತೊಳೆದು ಒಳಗಡೆ ಬಂದು ಮತ್ತು ಇದು ಕಿಚನೆಲ್ಲ ಕಸ ಅಂದ್ಕೊಂಡು ಮತ್ತೆ ಎಲ್ಲ ಇದು ತೊಳಿಬೇಕಲ್ವ ಸಿಂಕು ಗ್ಯಾಸ್ ಕಟ್ಟಿ ನೆಲ ಒರೆಸ್ಬೇಕು. ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡ್ಕೊತಾ ಇದ್ದೀನಿ. ಇವತ್ತು ಶನಿವಾರ ಬೇರೆ. ನನ್ನ ಮಗಳು ಕೂಡ ಇದ್ದಿದ್ದಾಳೆ ನನ್ನ ಜೊತೆಗೆ. ನನ್ನ ಮಗಳು ಕೂಡ ಇವತ್ತು ಯಾಕೋ ಗೊತ್ತಿಲ್ಲ ಬೇಗನೆ ಎದ್ಬಿಟ್ಲು. ಇವತ್ತು ನಾನು ಕೂಡ ಬೇಗನೆ ಎದ್ದಿದ್ದು, ಗೊತ್ತಿಲ್ಲ ಯಾಕೋ ನಿದ್ದೆ ಬರಲಿಲ್ಲ ಅಂತ ಎದ್ದೆ. ಹಾಗಾಗಿ ಕೆಲಸ ಶುರು ಮಾಡಿದ್ದೀನಿ. ನಾನು ಎದ್ದಿದ್ದು ಕರೆಕ್ಟಾಗಿ 5 ಗಂಟೆಗೆ ಎದ್ದೆ. 5 ಗಂಟೆಲಿದ್ದ ಇನ್ನು ಕೆಲಸ ಶುರು ಮಾಡಿದರೆ ಬೇಗ ಆಗುತ್ತೆ ಅಂತ 5 ಗಂಟೆಗೆ ಎದ್ದು ಹೊರಗಡೆಗೆಲ್ಲ ಕಸಂದದ್ದು ನೋಡಿದ್ರಿ ಅಲ್ವಾ. ಬೇಗನೆ ಆಗುತ್ತೆ. ನಮ್ಮದೇನು ದೊಡ್ಡ ಅಂಗಳ ಏನಿಲ್ಲ, ಚಿಕ್ಕ ಅಂಗಳ, ಅದರಲ್ಲೇ ಮಾಡ್ಕೊಂಬಿಡ್ತೀವಿ ಬೇಗನೆ. ಇವತ್ತಿನ ಒಂದು ದಿನಚರಿಗೆಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ವಿಡಿಯೋ ನೋಡಿ. ಇವತ್ತು ರೊಟ್ಟಿ ಮಾಡಬೇಕು. ರೊಟ್ಟಿ ಇದು ಏನಾದರೂ ನೋಡಬೇಕು ಐಟಮ್, ರೊಟ್ಟಿ ಜೊತೆಗೆ ಏನಾದರೂ ಪಲ್ಯ ಐಟಮನ್ನು ನೋಡಬೇಕು. ಇನ್ನು ಯಾವುದು ಪ್ಲ್ಯಾನಿಂಗ್ ಇಲ್ಲ. ಹಾಗಾಗಿ ಏನಾದರೂ ತರಕಾರಿ ಬಂತಂದರೆ ತರಕಾರಿ ತೊಗೊಂಡು ರೊಟ್ಟಿ ಜೊತೆ ಪಲ್ಯ ಮಾಡಬೇಕು ಸ್ನೇಹಿತರೆ. ಇವತ್ತೇನೋ ಗೊತ್ತಿಲ್ಲ, ಶನಿವಾರ ಅಂತಂದ್ಬಿಟ್ಟು ಮಕ್ಕಳು ಸ್ಕೂಲು ಇರುತ್ತೆ ಅಲ್ವಾ, ಹಂಗಾಗಿ ಸ್ವಲ್ಪ ಬೇಗ ಇದ್ದೆ. ನಾನು ಪ್ರತಿ ವಾರವೂ ಹಂಗಂತ ಬೇಗ ಎದ್ದೇಳಲ್ಲ, ಯಾಕೋ ಗೊತ್ತಿಲ್ಲ ಇವತ್ತು ಎಚ್ಚರ ಆಯಿತು. ಫುಲ್ಲು ನಿದ್ದೆ ಎಲ್ಲ ಫುಲ್ಲು ಗಾಢವಾಗಿ ನಿದ್ದೆ ಮಾಡಿದ ಮೇಲೆ ಇನ್ನು ಬೆಳಗಿನ ಜಾವ ಬೇಗ ಎಚ್ಚರ ಆಗುತ್ತೆ ಅಂತ ಅನ್ಕೋಬೋದು. ಹಾಗಾಗಿ ಬೇಗ ಎದ್ದೆ. ಇದೇ ಗಂಟೆಗಟ್ಟಲೆ ಕೆಲಸ ಆಗ್ಬಿಡುತ್ತೆ. ನಾವು ನೈಟು ಸ್ವಲ್ಪ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಬೇಗ ಆಗುತ್ತೆ, ಬಟ್ ಒಂದೊಂದು ಸರಿ ಕ್ಲೀನ್ ಮಾಡಿ ಮಲ್ಕೊಳ್ಳೋದಿಲ್ಲ. ಕಿಚನ್ ಕ್ಲೀನಿಂಗೇ ಸ್ವಲ್ಪ ಒಂದೊಂದು ತಾಸು ಮೇಲೆ ಆಗಿಬಿಡುತ್ತೆ. ಆದ್ರೂ 3 ಜನ ಇದ್ದೀವಲ್ವ, ಹಂಗಾಗಿ ಮಾಡ್ಕೊಂಡ್ರೆ ಆಯ್ತು ಬಿಡು ಅಂತ ಸ್ವಲ್ಪ ಲೇಸಿ ಮಾಡ್ಕೊಂಡ್ಬಿಡ್ತೀವಿ ಒಂದೊಂದು ಟೈಮ್. ಹಾಗಾಗಿ ಬಿಟ್ಕೊಂಡ್ಬಿಟ್ಟಿರ್ತೀವಿ. ಏನು ಕಾರಣಮ್ಮ ಎದ್ದೇಳೋದಕ್ಕೆ? ಶನಿವಾರ ಬರುತ್ತಲ್ಲಮ್ಮ, ಇವತ್ತು ಯಾಕಮ್ಮ ಸ್ಪೆಷಲ್ ಡೇ? ಇವತ್ತು ಯಾಕೆ ಫೋನು? ಅದಕ್ಕೆ ಇವತ್ತು ನೀನು ಅಲಾರಾಮ್ ಇಟ್ಕೊಂಡು ನೀನು ಹೇಳ್ಬಿಟ್ಟೆ. ಕಟ್ಕೊಂಡೆ ಟೀ ಮಾಡ್ಬೇಕಾ? ಇವಾಗ ಸ್ನಾನ ಮಾಡ್ಬೇಕಾ? ನೀರು ಹಾಕೊಡ್ಲಾ? ಶಿವ ಇಲ್ಲ, ಅಲ್ಲಿ ಹಚ್ಚಿ ಬಿಡ್ತದೆ. ಮುತ್ತಿ ತಗೋಬಲ್, ಮುತ್ಲಿ ಕಸ ತುಂಬಕ. ಕೆಲಸ ಎಲ್ಲ ಮುಗೀತು ಸ್ನೇಹಿತರೆ. ನನ್ನ ಮಗಳು ಸ್ನಾನ ಕೂಡ ಆಯಿತು. ಅವ್ರದ್ದು ಸ್ನಾನ ಎಲ್ಲ ಮುಗಿಸಿ ಜಡೆ ಎಲ್ಲ ಬಾಚಿ ಇವಾಗೇನಪ್ಪ ಅಂತಂದರೆ ನೋಡ್ತಾ ಇರ್ಬೋದು, ನನ್ನ ಮಗಳು ಇನ್ನೂ ಕತ್ಲು ಇದೆ, ಆಲ್ರೆಡಿ ರೆಡಿ ಆಗಿದ್ದಾಳೆ. ಶನಿವಾರ ಇವತ್ತೇನೋ ಗೊತ್ತಿಲ್ಲ, ಅವಳು ಯಾಕೆ ಈ ಥರ ಎದ್ದು ಬೇಗ ರೆಡಿಯಾಗಿದ್ದಾಳೋ ಅಂತ ನಿಜ ಗೊತ್ತಿಲ್ಲ. ಇರಲಿ ಅಂತ ರೆಡಿ ಮಾಡಿಕೊಂಡು ಅವಳು ರೆಡಿಯಾಗಿ ಕೂತ್ಕೊಂಡ್ಳು ಟಿ ವಿ ನೋಡ್ಕೊತಾನೆ. ಇಲ್ಲಿ ನಮ್ಮ ಅಕ್ಕ ಬಂದು ಎದ್ದು ನಾನು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡೆ. ಪೂಜೆ ಮಾಡಿ ಆದಮೇಲೆ ಟೀಗಿಟ್ಟೆ ಸ್ನೇಹಿತರೆ. ಟೀಗಿಟ್ಟು ಸ್ವಲ್ಪ ಟೀ ಕುಡಿಯೋಣ ಅಂತಂದ್ಬಿಟ್ಟು
ಅಕ್ಕ ಕೂಡ ಇದ್ದರು. ಅವರು ತರಕಾರಿಗೆ ಎಸ್ತಾರೆ ಅಂದ್ಕೊಂಡೆ, ಬಟ್ ತರಕಾರಿಗೆ ಪಲ್ಯಕ್ಕೇನೋ ಐಟಮ್ಗೆ ಹಚ್ಚಲಿಲ್ಲ. ರೊಟ್ಟಿಗೆ ರೆಡಿ ಮಾಡ್ಕೊಂಡ್ರು. ಅವರು ರೊಟ್ಟಿಗೆ ಬಿಸಿನೀರು ಇಟ್ಕೊಂಡು ಹಿಟ್ಟು ಜಲ್ಡಿ ಹಿಡ್ಕೊಂಡು ಅವ್ರು ಕೆಲಸ ಮಾಡಿದರು. ಕರೆಕ್ಟಾಗಿ ಇವಾಗ ಟೈಮಿಂಗ್ ಬಂದು 6:45 ಏನೋ ಆಗಿದೆ. 6:45 ಆದರೂ ನಾವಿಬ್ಬರು ಇದ್ದಿದ್ದೀವಿ. ನಮ್ಮ ತಂಗಿ ಇನ್ನೂ ಪುಷ್ಪ ಎದ್ದಿಲ್ಲ. ಅವ್ರು ಯಾಕೋ ಇವತ್ತು ಸ್ವಲ್ಪ ಮಲ್ಕೊಂಡಿದ್ದಾರೆ. ಈ ಥರ ಪೂಜೆ ಮಾಡಿಕೊಂಡೆ ಸಿಂಪಲ್ಲಾಗಿ, ಶನಿವಾರದ ಪೂಜೆ ಈ ರೀತಿ ಆಯಿತು. ಟೀ ಕುದೀತಾ ಇದೆ, ಸೈಡಲ್ಲಿ ಬಿಸಿನೀರು ಕುದೀತಾ ಇದೆ. ಬಿಸಿನೀರು ಹಾಕ್ಕೊಂಡು ರೊಟ್ಟಿ ಜಗ್ಗಿ ಮಾಡ್ಕೊಂಡು ರೊಟ್ಟಿ ಮಾಡೋದು ಅಷ್ಟೇ. ನಾವು ರೊಟ್ಟಿ ಮಾಡಿದರೆ ಇಬ್ಬರು ರೊಟ್ಟಿ ಮಾಡಿದರೆ ಒಬ್ಬರು ಪಲ್ಯ ಮಾಡ್ತಾರೆ. ಹಾಲು ನೋಡಿ ಕೆನೆ ಕೆಟ್ಟಿದೆ, ಯಾವ ರೀತಿ ಕೆನೆ ಕೆಟ್ಟಿದೆ ಅಂತ. ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ವ, ದಪ್ಪ ಕೆನೆ ಬಂದುಬಿಡುತ್ತೆ. ಹಾಗಾಗಿ ಈಗ ಟೀ ಕುದೀತು. ನನಗೆ ಟೀ ಸೋದಿಸ್ಕೊಂಡು ಏನಪ್ಪ ಅಂತಂದರೆ ಕುಡಿಬೇಕು. ಫಸ್ಟು ಮೈಂಡ್ ಫ್ರೆಶ್ ಆಗುತ್ತೆ ಟೀ ಕುಡಿದೆ. ನನಗೇನೋ ಗೊತ್ತಿಲ್ಲ, ಒಂದೊಂದು ಸರಿ ಕುಡಿಬೇಕು ಅನಿಸುತ್ತೆ, ಒಂದು ಸರಿ ಕುಡಿಬೇಕಂತ ಅನಿಸೋದೇ ಇಲ್ಲ ಟೀ ಮೇಲೆ ನನಗೆ ಅಷ್ಟೊಂದು ಮನಸ್ಸಿಲ್ಲ. ಹಾಗಾಗಿ ಯಾಕಂತಂದರೆ ನಾವು ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಮಾಡ್ತೀವಲ್ವ, ಸ್ವಲ್ಪ ಬಾಡಿ ಹೀಟ್ ಆಗೋದು ಎಲ್ಲ ಆಗುತ್ತೆ. ಯಾವತ್ತೂ ಆಗಿಲ್ಲ, ಬಟ್ ಮುಂಜಾಗ್ರತೆ ನಾವು ವಹಿಸ್ಕೋಬೇಕಲ್ವ. ಸ್ವಲ್ಪ ನಾವು ಸ್ಟಿಚಿಂಗ್ ಮಾಡೋರೆಲ್ಲ, ಟೈಲರಿಂಗ್ ಮಾಡೋರೆಲ್ಲ ಸ್ವಲ್ಪ ಟೀ ಅವಾಯ್ಡ್ ಮಾಡಿದರೆ ಬೆಸ್ಟು ಅಂತಂದ್ಬಿಟ್ಟು ಸ್ವಲ್ಪ ಬೆಳಗ್ಗೆ ಮತ್ತು ಮಧ್ಯಾಹ್ನ ಅವಾಗವಾಗ, ಇಲ್ಲ ಅಂತಂದರೆ ಸಂಜೆ ಕುಡಿತೀನಿ ಅಷ್ಟೇ. ಟೀ ಏನೋ ಗೊತ್ತಿಲ್ಲ, ಸ್ವಲ್ಪ ಸರಿಯಾಗಿ ಕುದಿಬೇಕು. ಚೆನ್ನಾಗಿ ಕುದಿದ್ರೆ ಚೆನ್ನಾಗಿ ಕೇಟಿ ಥರ ಆಗುತ್ತೆ. ಹಾಗಾಗಿ ಸ್ವಲ್ಪ ಕುದಿಸ್ಕೊಂಡು ಟೀ, ನಾನು ಅಕ್ಕ ಅಷ್ಟೇ ಅಲ್ವಾ, 2 ಗ್ಲಾಸ್ಗೆ ನಾನು ಟೀ ಸೋದಿಸ್ಕೊಂಡು ಮಿಕ್ಕಿರುವಂಥದ್ದು ದೊಡ್ಡ ಗ್ಲಾಸಿಗೆ ಸೋದಿಸಿಟ್ಟೆ. ಅದಾದಮೇಲೆ ಪುಷ್ಪ ಬಂದು ಕುಡಿತಾರಂತ. ನನ್ನ ಮಗಳಿಗೆ, ನನಗೊಂದು, ನಮ್ಮ ಅಕ್ಕನಿಗೊಂದು ಸೋದಿಸಿಟ್ಟಿದ್ದು. ನಾನು ಟೀ ಕುಡಿದು ಆದಮೇಲೆ ಪಾತ್ರೆಗಳನ್ನ ಎಲ್ಲನೂ ಸ್ಟ್ಯಾಂಡಿಗೆ ಹಾಕೋಣ ಅಂತಂದ್ಬಿಟ್ಟು ಸ್ಟ್ಯಾಂಡಿಗೆ ಜೋಡಿಸ್ತಾ ಇದ್ದೆ ಸ್ನೇಹಿತರೆ. ಏನೋ ಗೊತ್ತಿಲ್ಲ, ನಮ್ಮ ಹಸ್ಬೆಂಡ್ರು ಬಂದರು. ತಕ್ಷಣ ಬಂದಿದ್ದ ಹವಾ ಹಂಗಿತ್ತೇನೋ ಗೊತ್ತಿಲ್ಲ, ಪುಟ್ಟಿನೇ ಬಿದ್ದುಬಿಡ್ತು ಸ್ನೇಹಿತರೆ. ಹೆಂಗಿದೆ ನೋಡಿ ನಮ್ಮ ಹಸ್ಬೆಂಡು ಹವಾ. ಗೊತ್ತಿಲ್ಲ, ನಾನು ಕರೆಕ್ಟಾಗಿ ಇಟ್ಟಿದ್ರೆ ಬೀಳ್ತಾ ಇರಲಿಲ್ಲ, ಅದು ಕರೆಕ್ಟಾಗಿ ಇರಲಿಲ್ಲ, ಹಂಗಾಗಿ ಕೆಳಗಡೆ ಬಿತ್ತು ಅಷ್ಟೇ, ಏನಿಲ್ಲ. ಇವತ್ತಿನ ಒಂದು ದಿನಚರಿಯಾಗೆಲ್ಲ ಇತ್ತು ಅಂತಂದುಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ನಂದು ಒಂದು ಬೆಳಗ್ಗಿನ ದಿನಚರಿಯಾಗೆಲ್ಲ ಇರುತ್ತೆ ಅಂತಂದ್ಬಿಟ್ಟು ಇದೇ ರೀತಿ ಇರುತ್ತೆ, ನಂದೇನು ಚೇಂಜಸ್ ಏನಿರಲ್ಲ.
ಪ್ರತಿದಿನ ಇದೇ ರೀತಿ ನಡೀತಾ ಇರುತ್ತೆ ನಮ್ಮ ಮನೇಲಿ ಅಷ್ಟೇ. ಬೇಗ ಕೆಲಸ ಮಾಡಿಕೊಂಡ್ರೆ ಬೇಗ ಕೆಲಸ ಆಗುತ್ತೆ, ಸ್ವಲ್ಪ ಲೇಟಾಗಿ ಎದ್ದುಬಿಟ್ರೆ ಸ್ವಲ್ಪ ಲೇಟಾಗಿ ಆಗುತ್ತೆ ಅಷ್ಟೇ, ಏನಿಲ್ಲ ಸ್ನೇಹಿತರೆ. ನೋಡಿದ್ರಲ್ವ ನನ್ನ ಒಂದು ಮಿನಿ ಲಾಗ್ ಯಾವ ರೀತಿ ಇತ್ತು ಅಂತಂದ್ಬಿಟ್ಟು ಅದಷ್ಟು ಕಮೆಂಟ್ ಮೂಲಕ ತಿಳಿಸಿ. ಮಾಡಿರೋ ತಪ್ಪಿಗೆ ಇಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ನೀರು ಕೆಳಗಡೆ ಎಲ್ಲ ಚೆಲ್ಲಿದ್ವಲ್ವ, ಅದನ್ನು ಒರೆಸ್ಬಿಟ್ಟು ರೊಟ್ಟಿನ ಉದ್ದಬೇಕು. ಅಕ್ಕ ಹಿಟ್ಟು ನೋಡ್ತಾ ಇರ್ಬೋದು ಚರಿ ಯಾವ ರೀತಿ ನಾದ್ತಾ ಇದ್ದಾರೆ ಅಂತಂದ್ಬಿಟ್ಟು. ನಮ್ಮ ಪುಷ್ಪ ಎದ್ದು ಬಂದರು, ಇವಾಗ ಮುಖ ತೊಳ್ಕೊಂಡು ಬಂದು ವಿಭೂತಿ ಹಚ್ಕೊಂಡ್ರು. ಇವಾಗ ಕೆಲಸ ಶುರು ಮಾಡ್ತಾರೆ ಅವರು ಕೂಡ ಅಷ್ಟೇ. ನಮ್ಮದು ರೊಟ್ಟಿ ಹಿಟ್ಟು ನಾದ್ತಾಯಿದ್ದೀವಿ, ರೊಟ್ಟಿ ಮಾಡ್ತೀವಿ, ಅವರು ಪಲ್ಯ ಐಟಮ್ಸನ್ನು ಮಾಡ್ತಾರೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಇದೇ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಥ್ಯಾಂಕ್ ಯು.